ಸೊ ಮಾರ್ಷಲ್ ಆರ್ಟ್ಸ್ನಲ್ಲಿ ನನಗೆ ಬಂದಿರುವ ಬೆನಿಫಿಟ್ ಏನಿದೆ ಅದು ನಿಮಗೆ ಶೇರ್ ಮಾಡಬೇಕು ಸರ್. ಫಸ್ಟು ಇವತ್ತು ಮೆಂಟಲ್ ಫಿಟ್ನೆಸ್ ಸರ್. ಇವತ್ತು ಎಲ್ರಿಗೆ ಸ್ಟ್ರೆಸ್ ಇದೆ. ಸೊ ಆ ಮೆಂಟಲ್ ಫಿಟ್ನೆಸ್ ಸ್ಟ್ರೆಸ್ ಹೇಗಿದೆ, ಡಾಕ್ಟ್ರ್ ಹತ್ರ ಹೋಗಿದರೆ ಸರ್ ಸ್ಟ್ರೆಸ್ಸನ್ನು ನೀವು ಸೈಡ್ಲಿ ಇಡಬೇಕು ಹೇಳ್ತಾರೆ. ಎಲ್ಲಿ ಇಡ್ತಾರೆ ನಾವು ಸ್ಟ್ರೆಸ್ಸನ್ನು? ಯಾರಿಗೆ ಸ್ಟ್ರೆಸ್ ಇರುತ್ತೆ ಅವರಿಗೆ ಗೊತ್ತು ಸ್ಟ್ರೆಸ್ ಏನಂತ. ಸೊ ಸ್ಟ್ರೆಸ್ ಇರ್ತದೆ. ಈ ಸ್ಟ್ರೆಸ್ನಲ್ಲಿ ಬ್ಲಡ್ ಪ್ರೆಷರು, ಡಯಾಬಿಟೀಸ್ ಇದು ಸ್ಟಾರ್ಟ್ ಆಗ್ತದೆ. ಎಷ್ಟು ಹೆಲ್ದಿ ಇದ್ದರೆ ಅದು ಬರ್ತದೆ. ಸೊ ಓನ್ಲಿ ಎಕ್ಸಸೈಸ್. ಬಟ್ ಎಕ್ಸಸೈಸ್ ಮೆಡಿಸಿನ್ ಇದೆ, ಬಟ್ ಎಕ್ಸಸೈಸ್ ಯಾವ ಎಕ್ಸಸೈಸ್ ಮಾಡಬೇಕು, ಯಾವ ಥರ ಮಾಡಿದ್ರೆ ನಮಗೆ ಬೆನಿಫಿಟ್ ಬರುತ್ತೆ. ಇದು ಮಾರ್ಷಲ್ ಆರ್ಟ್ನಲ್ಲಿ ಮಾಡುವ ಎಕ್ಸಸೈಸು ಪ್ಯಾಟರ್ನ್ ನೋಡಿದರೆ ಅದು ಜಿಮ್ನಲ್ಲಿ, ಆಮೇಲೆ ಬೇರೆ ಯೋಗನಲ್ಲಿ ಎಲ್ಲ ಇದರಲ್ಲಿ ಮಾರ್ಷಲ್ ಆರ್ಟ್ ಮಾಡುವ ಎಕ್ಸಸೈಸ್ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ. ಸೇಮ್ ಜಿಮ್ನಲ್ಲಿ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಇರ್ತದೆ, ಬಟ್ ವಿದೌಟ್ ವೆಯ್ಟ್ಸ್ ನೋಡಿದರೆ ಸೊ ಲಂಜಸ್ಸನ್ನು ಹೇಳ್ತಾರೆ ಅವರು. ಒಂದು ಕಾಲು ಬ್ರೆಂಡ್ ಮಾಡಿ ಒಂದು ಕಾಲು ಫ್ರಂಟ್, ಅದು ಇದರಲ್ಲಿ ಸೇಮ್ ಪೊಸಿಷನ್ ಇದರಲ್ಲಿ ಇರ್ತದೆ ನಮ್ಮ ಓನ್ ಬಾಡಿ ವೆಯ್ಟ್ನಲ್ಲಿ. ಸೊ ಆಲ್ಮೋಸ್ಟ್ ಹೇರ್ ಟು ಟೋವರೆಗೆ ನಮಗೆ ಎಕ್ಸಸೈಸ್ ಬರ್ತದೆ. ಫಸ್ಟ್ ಫಿಸಿಕಲ್ ಫಿಟ್ನೆಸ್ ಬರ್ತದೆ. ಕರೆಕ್ಟಾಗಿ ಮಾಡಿದರೆ ಮಾಡಬೇಕು. ಆಮೇಲೆ ಆಟೋಮೆಟಿಕ್ ನಮಗೆ ಕೆಲವು ಹ್ಯಾಬಿಟ್ಸ್ ನಾವು ದೂರ ಇಡ್ತೇವೆ, ನಮಗೆ ಡ್ರಿಂಕಿಂಗ್, ಸ್ಮೋಕಿಂಗ್ ಈ ಥರ. ಆಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ. ಡಿಟರ್ಮಿನೇಷನ್, ಲೈಫ್ನಲ್ಲಿ ಡಿಟರ್ಮಿನೇಷನ್. ನಾವು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಡಿಟರ್ಮಿನೇಷನ್ ಬರ್ತದೆ. ಡಿಸಿಪ್ಲಿನ್ ಬರ್ತದೆ. ಒಂದು ಆಟೋಮೆಟಿಕ್ಕಾಗಿ ಒಂದು ಡಿಸಿಪ್ಲಿನ್, ಟೈಮಿಂಗು ಅದು, ಆಮೇಲೆ ಡೆಡಿಕೇಶನ್, ಆಮೇಲೆ ರಿಸ್ಪೆಕ್ಟ್. ಸೊ ಇವತ್ತು ನಾವು ಎಲ್ಲರೂ 200 ಇಯರ್ಸ್ ಇರೋದಿಲ್ಲ. ಯಾವಾಗ ಹೋಗ್ತೇವೆ ಯಾರಿಗೂ ಗೊತ್ತಿಲ್ಲ. ಆ ಇರುವ ಆ ಟೈಮ್ನ ಬ್ಯಾಲೆನ್ಸ್, ಆ ಟೈಮ್ನಲ್ಲಿ ಏನು ಮಾಡಿದ್ದೇವೆ ನಾವು, ನಮ್ಮ ಕಾಂಟ್ಯಾಕ್ಟು, ನಮ್ಮ ಡಿಸಿಪ್ಲಿನ್, ಅದು ಫ್ಯಾಮ್ಲಿಗೆ ಅದು ಬರ್ತದೆ. ಒಳ್ಳೆ ಹೆಸರಿದ್ದರೆ ಫ್ಯಾಮ್ಲಿಗೆ ಒಳ್ಳೆ ಹೆಸರು ಬರ್ತದೆ, ಕೆಟ್ಟ ಹೆಸರಿದ್ದರೆ ಕೆಟ್ಟದ್ದು ಬರ್ತದೆ. ಸೊ ಆ ಥರ ಒಂದು ಮೈಂಡನ್ನು ಒಂದು ಪ್ರಿನ್ಸಿಪಲ್ ಮಾಡಿ ಅದನ್ನೊಂದು ಶೇಪ್ ಮಾಡಿ ಆಟೋಮೆಟಿಕ್ಕಾಗಿ ನನಗೆ ಹಾಗೆ ಬಂತು. ನನಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೆ ನಾನು. ಆ ಪ್ರಾಬ್ಲಮ್ಸ್ ಎಲ್ಲ ಟೈಮ್ನಲ್ಲಿ ನಾನು ಕಾಪಾಡಿದಿರೋದು ಮಾರ್ಷಲ್ ಆರ್ಟ್. ಯಾಕಂದರೆ ನಮಗೆ ಮಾರ್ಷಲ್ ಆರ್ಟ್ನಲ್ಲಿ ಡೈಲಿ ಕ್ಲಾಸ್ ಇರ್ತದೆ. 3 ಮಿನಿಟ್ಸ್ ಸ್ಪಾರಿಂಗ್ ಫೈಟಿಂಗ್ ಇರ್ತದೆ. ಆ ಫೈಟಿಂಗ್ನ 3 ಮಿನಿಟ್ಸ್ನಲ್ಲಿ ಒನ್ ಡೇ ಎ ಕೆಳಗೆ ಬಿಡ್ತಾರೆ, ಇನ್ನೊಂದು ಸರಿ ಬಿ ಕೆಳಗೆ ಬಿಡ್ತಾರೆ. ಸೊ ಲೈಫ್ನಲ್ಲಿ ಕೆಳಗೆ ಬಿದ್ದರೆ ನಾವು ಇಮಿಡಿಯೇಟ್గా ತಿರುಗಿ ನಾವು ಎದ್ದು ಫೈಟ್ ಮಾಡಬೇಕು, ಚಾಲೆಂಜ್ ಮಾಡಬೇಕು ಅನ್ನೋದು ಮೋಟಿವೇಶನ್ ಬರ್ತದೆ. ಇವತ್ತು ಎಲ್ರಿಗೆ ತುಂಬ ಜನಕ್ಕೆ ಅದು ಇಲ್ಲ. ಸೊ ಬರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಡ್ರಗ್ಸು, ಡ್ರಿಂಕ್ಸು ಆ ಥರ ಇದು ಮಾಡಿಬಿಟ್ಟು ಅವ್ರ ಲೈಫನ್ನು ಸ್ಪಾಯ್ಲ್ ಮಾಡಿಬಿಟ್ಟು. ಇದು ಇಂಪಾರ್ಟೆಂಟ್ ಸರ್. ಇಲ್ಲಿ ಡ್ರಗ್ಸ್ ವಿಷಯ ನಾನೊಂದು ಹೇಳಬೇಕು ಸರ್. ಈಗ ಡ್ರಿಂಕಿಂಗ್, ಸ್ಮೋಕಿಂಗ್ ಇದೆಲ್ಲ ಇದೆ, ಮಾಡ್ತಾರೆ ಅವರು. ನಾನೇನು ಅದು ಮಾಡಬಾರ್ದು ನಾನು ಹೇಳೋದಿಲ್ಲ, ಮಾಡಿ. ಬಟ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಸರ್. A person who drinks and smokes, if he or she exercises, is more strong than a person who does not exercise and who does have habits. ಒಬ್ಬರಿಗೆ ಇಬ್ಬರಿಗೆ ಡ್ರಿಂಕ್ ಹ್ಯಾಬಿಟ್ ಇದೆ, ಸ್ಮೋಕಿಂಗ್ ಹ್ಯಾಬಿಟ್ ಇದೆ. ಬಟ್ ಡ್ರಿಂಕ್ ಸ್ಮೋಕ್ ಮಾಡುವ ಹಿ ಆರ್ ಶಿ ಎಕ್ಸಸೈಸ್ ಮಾಡಿದರೆ ಇವರು ಯಾರು ಎಕ್ಸಸೈಸ್ ಮಾಡೋದಿಲ್ಲಲ್ಲ ಅವರು ಇದು ಕಂಪೇರ್ ಮಾಡಿದ್ರೆ ಇವರು ಜಾಸ್ತಿ ಲೈಫ್ ಇರ್ತದೆ, ಜಾಸ್ತಿ ಸ್ಪ್ಯಾನ್ ಇರ್ತದೆ. ಸೊ ಎಕ್ಸಸೈಸ್ನಲ್ಲಿ ಅಷ್ಟು ವಿಷಯ ಇದೆ. ವಾಕಿಂಗ್ನಲ್ಲಿ ನಮ್ಮ ಈ ಕಾಫ್ ಮಸಲ್ಸು ಹಾರ್ಟಿಗೆ ಬ್ಲಡ್ ಪಂಪ್ ಮಾಡ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ವಾಕಿಂಗ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಸರ್ ನೀವು ವಾಕಿಂಗ್ ಮಾಡಿ, 1 ಅವರ್ ವಾಕಿಂಗ್ ಮಾಡಿ. ಯಾಕೆ ಹೇಳ್ತಾರೆ ಅವರು? ಕೆಳಗೆ ಕಾಫ್ ಮಸಲ್ ಇದೆ, ಆ ಕಾಫ್ ಮಸಲ್ಲು ಬ್ಲಡ್ ಪಂಪ್ ಮಾಡ್ತದೆ ಹಾರ್ಟಿಗೆ. ಸೊ ಹಾರ್ಟಿಗೆ ಕೆಲವು ಲೋಡ್ ಬರೋದಿಲ್ಲ. ಆ ಥರ ಎಲ್ಲ ಎಕ್ಸಸೈಸ್ ಇದರಲ್ಲಿ ಮಾರ್ಷಲ್ ಆರ್ಟ್ನಲ್ಲಿ ಇದೆ. ಸೊ ಮಾರ್ಷಲ್ ಆರ್ಟ್ಸ್ನಲ್ಲಿ ನನಗೆ ಬಂದಿರುವ ಬೆನಿಫಿಟ್ ಏನಿದೆ ಅದು ನಿಮಗೆ ಶೇರ್ ಮಾಡಬೇಕು ಸರ್. ಫಸ್ಟು ಇವತ್ತು ಮೆಂಟಲ್ ಫಿಟ್ನೆಸ್ ಸರ್. ಇವತ್ತು ಎಲ್ರಿಗೆ ಸ್ಟ್ರೆಸ್ ಇದೆ. ಸೊ ಆ ಮೆಂಟಲ್ ಫಿಟ್ನೆಸ್ ಸ್ಟ್ರೆಸ್ ಹೇಗಿದೆ, ಡಾಕ್ಟ್ರ್ ಹತ್ರ ಹೋಗಿದರೆ ಸರ್ ಸ್ಟ್ರೆಸ್ಸನ್ನು ನೀವು ಸೈಡ್ಲಿ ಇಡಬೇಕು ಹೇಳ್ತಾರೆ. ಎಲ್ಲಿ ಇಡ್ತಾರೆ ನಾವು ಸ್ಟ್ರೆಸ್ಸನ್ನು? ಯಾರಿಗೆ ಸ್ಟ್ರೆಸ್ ಇರುತ್ತೆ ಅವರಿಗೆ ಗೊತ್ತು ಸ್ಟ್ರೆಸ್ ಏನಂತ. ಸೊ ಸ್ಟ್ರೆಸ್ ಇರ್ತದೆ. ಈ ಸ್ಟ್ರೆಸ್ನಲ್ಲಿ ಬ್ಲಡ್ ಪ್ರೆಷರು, ಡಯಾಬಿಟೀಸ್ ಇದು ಸ್ಟಾರ್ಟ್ ಆಗ್ತದೆ. ಎಷ್ಟು ಹೆಲ್ದಿ ಇದ್ದರೆ ಅದು ಬರ್ತದೆ. ಸೊ ಓನ್ಲಿ ಎಕ್ಸಸೈಸ್. ಬಟ್ ಎಕ್ಸಸೈಸ್ ಮೆಡಿಸಿನ್ ಇದೆ, ಬಟ್ ಎಕ್ಸಸೈಸ್ ಯಾವ ಎಕ್ಸಸೈಸ್ ಮಾಡಬೇಕು, ಯಾವ ಥರ ಮಾಡಿದ್ರೆ ನಮಗೆ ಬೆನಿಫಿಟ್ ಬರುತ್ತೆ. ಇದು ಮಾರ್ಷಲ್ ಆರ್ಟ್ನಲ್ಲಿ ಮಾಡುವ ಎಕ್ಸಸೈಸು ಪ್ಯಾಟರ್ನ್ ನೋಡಿದರೆ ಅದು ಜಿಮ್ನಲ್ಲಿ, ಆಮೇಲೆ ಬೇರೆ ಯೋಗನಲ್ಲಿ ಎಲ್ಲ ಇದರಲ್ಲಿ ಮಾರ್ಷಲ್ ಆರ್ಟ್ ಮಾಡುವ ಎಕ್ಸಸೈಸ್ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ. ಸೇಮ್ ಜಿಮ್ನಲ್ಲಿ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಇರ್ತದೆ, ಬಟ್ ವಿದೌಟ್ ವೆಯ್ಟ್ಸ್ ನೋಡಿದರೆ ಸೊ ಲಂಜಸ್ಸನ್ನು ಹೇಳ್ತಾರೆ ಅವರು. ಒಂದು ಕಾಲು ಬ್ರೆಂಡ್ ಮಾಡಿ ಒಂದು ಕಾಲು ಫ್ರಂಟ್, ಅದು ಇದರಲ್ಲಿ ಸೇಮ್ ಪೊಸಿಷನ್ ಇದರಲ್ಲಿ ಇರ್ತದೆ ನಮ್ಮ ಓನ್ ಬಾಡಿ ವೆಯ್ಟ್ನಲ್ಲಿ.
ಸೊ ಆಲ್ಮೋಸ್ಟ್ ಹೇರ್ ಟು ಟೋವರೆಗೆ ನಮಗೆ ಎಕ್ಸಸೈಸ್ ಬರ್ತದೆ. ಫಸ್ಟ್ ಫಿಸಿಕಲ್ ಫಿಟ್ನೆಸ್ ಇದು ಬರ್ತದೆ, ಕರೆಕ್ಟಾಗಿ ಮಾಡಿದರೆ ಮಾಡಬೇಕು. ಆಮೇಲೆ ಆಟೋಮೆಟಿಕ್ ನಮಗೆ ಕೆಲವು ಹ್ಯಾಬಿಟ್ಸ್ ನಾವು ದೂರ ಇಡ್ತೇವೆ, ನಮಗೆ ಡ್ರಿಂಕಿಂಗ್, ಸ್ಮೋಕಿಂಗ್ ಈ ಥರ. ಆಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ, ಡಿಟರ್ಮಿನೇಷನ್, ಲೈಫ್ನಲ್ಲಿ ಡಿಟರ್ಮಿನೇಷನ್. ನಾವು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಡಿಟರ್ಮಿನೇಷನ್ ಬರ್ತದೆ, ಡಿಸಿಪ್ಲಿನ್ ಬರ್ತದೆ. ಒಂದು ಆಟೋಮೆಟಿಕ್ಕಾಗಿ ಒಂದು ಡಿಸಿಪ್ಲಿನ್, ಟೈಮಿಂಗು ಅದು, ಆಮೇಲೆ ಡೆಡಿಕೇಶನ್, ಆಮೇಲೆ ರಿಸ್ಪೆಕ್ಟ್. ಸೊ ಇವತ್ತು ನಾವೆಲ್ಲರೂ 200 ಇಯರ್ಸ್ ಇರೋದಿಲ್ಲ, ಯಾವಾಗ ಹೋಗ್ತೇವೆ ಯಾರಿಗೂ ಗೊತ್ತಿಲ್ಲ. ಆ ಇರುವ ಆ ಟೈಮ್ನ ಬ್ಯಾಲೆನ್ಸ್, ಆ ಟೈಮ್ನಲ್ಲಿ ಏನು ಮಾಡಿದೆ ನಾವು, ನಮ್ಮ ಕಾಂಟ್ಯಾಕ್ಟು, ನಮ್ಮ ಡಿಸಿಪ್ಲಿನ್, ಅದು ಫ್ಯಾಮ್ಲಿಗೆ ಅದು ಬರ್ತದೆ. ಒಳ್ಳೆಯ ಹೆಸರಿದ್ದರೆ ಫ್ಯಾಮ್ಲಿಗೆ ಒಳ್ಳೆಯ ಹೆಸರು ಬರ್ತದೆ, ಕೆಟ್ಟ ಹೆಸರಿದ್ದರೆ ಕೆಟ್ಟದ್ದು ಬರ್ತದೆ. ಸೊ ಆ ಥರ ಒಂದು ಮೈಂಡನ್ನು ಒಂದು ಪ್ರಿನ್ಸಿಪಲ್ ಮಾಡಿ ಅದನ್ನೊಂದು ಶೇಪ್ ಮಾಡಿ ಆಟೋಮೆಟಿಕ್ಕಾಗಿ ನನಗೆ ಹಾಗೆ ಬಂತು. ನನಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೆ ನಾನು. ಆ ಪ್ರಾಬ್ಲಮ್ಸ್ ಎಲ್ಲ ಟೈಮ್ನಲ್ಲಿ ನಾನು ಕಾಪಾಡಿದಿರೋದು ಮಾರ್ಷಲ್ ಆರ್ಟ್. ಯಾಕಂದರೆ ನಮಗೆ ಮಾರ್ಷಲ್ ಆರ್ಟ್ನಲ್ಲಿ ಡೈಲಿ ಕ್ಲಾಸ್ ಇರ್ತದೆ, 3 ಮಿನಿಟ್ಸ್ ಸ್ಪಾರಿಂಗ್ ಫೈಟಿಂಗ್ ಇರ್ತದೆ. ಆ ಫೈಟಿಂಗ್ನ 3 ಮಿನಿಟ್ಸ್ನಲ್ಲಿ ಒನ್ ಡೇ ಎ ಕೆಳಗೆ ಬಿಡ್ತಾರೆ, ಇನ್ನೊಂದು ಸರಿ ಬಿ ಕೆಳಗೆ ಬಿಡ್ತಾರೆ. ಸೊ ಲೈಫ್ನಲ್ಲಿ ಕೆಳಗೆ ಬಿದ್ದರೆ ನಾವು ಇಮಿಡಿಯೇಟ್గా ತಿರುಗಿ ನಾವು ಎದ್ದು ಫೈಟ್ ಮಾಡಬೇಕು, ಚಾಲೆಂಜ್ ಮಾಡಬೇಕು ಅನ್ನೋದು ಮೋಟಿವೇಶನ್ ಬರ್ತದೆ. ಇವತ್ತು ಎಲ್ರಿಗೆ ತುಂಬ ಜನಕ್ಕೆ ಅದು ಇಲ್ಲ. ಸೊ ಬರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಡ್ರಿಂಕ್ಸು ಆ ಥರ ಇದು ಮಾಡಿಬಿಟ್ಟು ಅವ್ರ ಲೈಫನ್ನು ಸ್ಪಾಯ್ಲ್ ಮಾಡಿಬಿಟ್ಟು. ಇದು ಇಂಪಾರ್ಟೆಂಟ್ ಸರ್. ಇಲ್ಲಿ ಡ್ರಗ್ಸ್ ವಿಷಯ ನಾನೊಂದು ಹೇಳಬೇಕು ಸರ್. ಈಗ ಡ್ರಿಂಕಿಂಗ್, ಸ್ಮೋಕಿಂಗ್ ಇದೆಲ್ಲ ಇದೆ, ಮಾಡ್ತಾರೆ ಅವರು. ನಾನೇನು ಅದು ಮಾಡಬಾರ್ದು ನಾನು ಹೇಳೋದಿಲ್ಲ, ಮಾಡಿ. ಬಟ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಸರ್. A person who drinks and smokes, if he or she exercises, is more strong than a person who does not exercise and who does have habits. ಒಬ್ಬರಿಗೆ ಇಬ್ಬರಿಗೆ ಡ್ರಿಂಕ್ ಹ್ಯಾಬಿಟ್ ಇದೆ, ಸ್ಮೋಕಿಂಗ್ ಹ್ಯಾಬಿಟ್ ಇದೆ. ಬಟ್ ಸ್ಮೋಕ್ ಮಾಡುವವರ he or she ಎಕ್ಸಸೈಸ್ ಮಾಡಿದರೆ ಇವರು ಯಾರು ಎಕ್ಸಸೈಸ್ ಮಾಡೋದಿಲ್ಲಲ್ಲ ಅವರು ಕಂಪೇರ್ ಮಾಡಿದ್ರೆ ಇವರು ಜಾಸ್ತಿ ಲೈಫ್ ಇರ್ತದೆ, ಜಾಸ್ತಿ ಸ್ಪ್ಯಾನ್ ಇರ್ತದೆ. ಸೊ ಎಕ್ಸಸೈಸ್ನಲ್ಲಿ ಅಷ್ಟು ವಿಷಯ ಇದೆ. ವಾಕಿಂಗ್ನಲ್ಲಿ ನಮ್ಮ ಈ ಕಾಫ್ ಮಸಲ್ಸು ಹಾರ್ಟಿಗೆ ಬ್ಲಡ್ ಪಂಪ್ ಮಾಡ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ವಾಕಿಂಗ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಸರ್ ನೀವು ವಾಕಿಂಗ್ ಮಾಡಿ, 1 ಅವರ್ ವಾಕಿಂಗ್ ಮಾಡಿ. ಯಾಕೆ ಹೇಳ್ತಾರೆ ಅವರು? ಕೆಳಗೆ ಕಾಫ್ ಮಸಲ್ ಇದೆ, ಆ ಕಾಫ್ ಮಸಲ್ಲು ಬ್ಲಡ್ ಪಂಪ್ ಮಾಡ್ತದೆ ಹಾರ್ಟ್ಗೆ. ಸೊ ಹಾರ್ಟ್ಗೆ ಕೆಲವು ಲೋಡ್ ಬರೋದಿಲ್ಲ. ಆ ಥರ ಎಲ್ಲ ಎಕ್ಸಸೈಸ್ ಇದರಲ್ಲಿ ಮಾರ್ಷಲ್ ಆರ್ಟ್ನಲ್ಲಿ